ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಪೊಲಿಟಿಕ್ಸ್ ಹೆಂಗ್ ನಡೀತಾ ಇದೆ ಅನ್ನೋದನ್ನ ಇಷ್ಟೊತ್ತು ನೋಡಿದ್ವಿ. ಈಗ ಪಶ್ಚಿಮ ಬಂಗಾಳ ಬಹಳ ಇಂಟ್ರೆಸ್ಟಿಂಗ್ ರಾಜ್ಯ ಇದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಬಿಗ್ ಶಾಕ್ ಆಗಿಬಿಟ್ಟಿದೆ. ಎಲೆಕ್ಷನ್ ನಲ್ಲಿ ಟಿಎಂಸಿ ಸೋಲ್ತಾ ಇದ್ದಂತೆ ಬಿಜೆಪಿಯಿಂದ ಶಾಕ್. ಏನ್ ಶಾಕ್ ಅದು ಗಮನಿಸ್ತಾ ಹೋಗೋಣ. ಮಮತಾ ಬ್ಯಾನರ್ಜಿಗಿದ್ದ ಹೆಚ್ಚುವರಿ ಭದ್ರತೆಯನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಅಲ್ಲದೆ ಕಾಳಿಘಾಟ್ ನಿವಾಸದ ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಈಗ ಯಾರು ಬೇಕಾದ್ರೂ ಓಡಾಡಬಹುದು. ಮಮತಾ ಸಿಎಂ ಆಗಿದ್ದ ವೇಳೆ ಆ ರಸ್ತೆ ಕ್ಲೋಸ್ ಆಗಿತ್ತು, ಯಾರು ಕೂಡ ಓಡಾಡಂಗಿರ್ಲಿಲ್ಲ ಅಲ್ಲಿ. ಬಂಗಾಳದ ಹರೀಶ್ ಚಟರ್ಜಿ ರಸ್ತೆ ಈಗ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಮಮತಾ ನಿವಾಸಕ್ಕೆ ಹೋಗುವ ರಸ್ತೆಯಲ್ಲಿ ಹಾಕಲಾಗಿದ್ದಂತ ಬ್ಯಾರಿಕೇಡ್ ತೆರವುಗೊಳಿಸಿ ಮನೆಗಿದ್ದ ಭದ್ರತೆಯು ಕಡಿಮೆ ಮಾಡಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಅನ್ನ ತೆರವುಗೊಳಿಸಿ ಮನೆಗಿದ್ದಂತ ಭದ್ರತೆಯನ್ನು ಕೂಡ ಕಡಿಮೆ ಮಾಡಿದ್ದಾರೆ ಪೊಲೀಸರು. ಈ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರಿಗೆ ಅವರದ್ದೇ ಆದಂತಹ ಒಂದಿಷ್ಟು ಭದ್ರತೆಯನ್ನ ನೀಡಲಾಗ್ತಾ ಇತ್ತು. ಬಟ್ ಈಗ ಅವರು ಮುಖ್ಯಮಂತ್ರಿ ಅಲ್ಲ, ಜೊತೆಗೆ ಅವರು ಶಾಸಕಿಯೂ ಕೂಡ ಅಲ್ಲ, ಸೋತಿದ್ದಾರೆ ಅವರು. ಸೊ ಹಂಗಾಗಿ ಅವರಿಗೆ ಕೊಟ್ಟಿದ್ದಂಥ ಭದ್ರತೆಯನ್ನ ಈಗ ವಾಪಸ್ ಪಡೆದುಕೊಂಡಿದೆ. ಅದಾದ ನಂತರ ಅವರ ಮನೆ ಇರುವಂತ ಜಾಗ ಅಥವಾ ರಸ್ತೆ ಏನಿದೆಯಲ್ಲ, ಆ ರಸ್ತೆಯೂ ಕೂಡ ಈಗ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಮುಕ್ತವಾಗಿದೆ. ಆರಾಮಾಗಿ ಓಡಾಡಬಹುದು. ನೋಡಿ, ಎಲ್ಲೋ ಒಂದ್ ಕಡೆ ಈಗ ಮಮತಾ ಬ್ಯಾನರ್ಜಿ ಅವರು ನಾನು ಇನ್ನೂ ಸೋತಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಏನಾಗಿದಾರಲ್ಲ ಈಗ, ಅದಕ್ಕೆ ನಾನು ರಾಜೀನಾಮೆ ಕೊಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು, ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನ ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದೆಲ್ಲದರ ನಡುವೆ ಈ ರೀತಿಯಾದಂತಹ ಶಾಕ್ ಅನ್ನ ಈಗ ಬಿಜೆಪಿ ಕೊಟ್ಟಿರುವಂತದ್ದು.